ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಜಾಯಿಂಟ್ ಪೇಯ್ನ್ ಅಥವಾ ಸಂಧಿ ನೋವು ಭಾಳಷ್ಟು ಕಾರಣಗಳಿಂದ ಬರ್ಬೋದು. ನಾವು ಜನರಲ್ ಆಗಿ ಕಂಡುಬರುವಂಥ ಸಂಧಿ ನೋವು ಏನಿದೆ ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದು ಯೂಶ್ವಲಿ ಎಲ್ಡರ್ಸಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಬಟ್ ಎಸ್ಪೆಷಲಿ ನಾನೀಗ ಹೇಳಲಿಕ್ಕಿರುವಂಥ ಜಾಯಿಂಟ್ ಇಶ್ಯೂ ಏನಿದೆ, ಮೇನ್ಲಿ ಒಂದು ಬಿಟ್ವೀನ್ 30 to 60 ಏಜ್ ಗ್ರೂಪಲ್ಲಿ ಹೆಚ್ಚಿಗೆ ಕಂಡುಬರುವಂಥ ಒಂದು ಸಮಸ್ಯೆ. ಆ್ಯಂಡ್ ಬಾಕಿ ಇರುವಂಥ ಲೈಕ್ ಜಾಯಿಂಟ್ ಪೇಯ್ನ್ ಏನಿದೆ, ಆಸ್ಟಿಯೋ ಆರ್ಥರೈಟಿಸ್ ಏನಿದೆ, ಅದು ತುಂಬ ಗ್ರ್ಯಾಜುವಲ್ ಇನ್ ಆನ್ಸೆಟ್ ಇರುತ್ತೆ. ಸಣ್ಣ ಒಂದು ಡಿಸ್ಟರ್ಬೆನ್ಸಸ್ ಇರುತ್ತೆ ಕಾಲುಗಳಲ್ಲಿ ಅಥವಾ ಮೇನ್ಲಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸಲ್ಲಿ, ಮತ್ತು ನಿಧಾನಕ್ಕೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಬಟ್ ಈಗ ನಾನು ಹೇಳಲಿಕ್ಕಿರುವಂಥ ಸಂಧಿ ನೋವೇನಿದೆ ಅದು ಯೂಶ್ವಲಿ ಸಡನ್ ಇನ್ ಆನ್ಸೆಟ್ ಇರುತ್ತೆ. ಆ್ಯಂಡ್ ಮೇನ್ಲಿ ಪೆರಿಫರಲ್ ಜಾಯಿಂಟ್ಸ್ ಅಂದರೆ ಮೇ ಬಿ ನಮ್ಮ ಹೆಬ್ಬಟ್ ಹತ್ರ ಸಿವಿಯರ್ ಪೇಯ್ನ್ ಆಗೋದು, ಅಥವಾ ಆ್ಯಂಕಲ್ ಜಾಯಿಂಟಲ್ಲಿ ಸಿವಿಯರ್ ಪೇಯ್ನ್ ಆಗೋದು, ಅಥವಾ ಎಲ್ಬೋಸಲ್ಲಿ ಸಿವಿಯರ್ ಪೇಯ್ನ್ ಆಗೋದು, ಅಥವಾ ಫಿಂಗರ್ಸಲ್ಲಿ ಸಿವಿಯರ್ ಪೇಯ್ನ್ ಆಗೋದು, ಅಥವಾ ಕೆಲವು ಸಲ ಮೊಣಕಾಲಲ್ಲೇ ಸಿವಿಯರ್ ಪೇಯ್ನ್ ಆಗೋದು. ಸೊ ಈ ಥರ ಮೇನ್ಲಿ ಪೆರಿಫರಲ್ ಜಾಯಿಂಟ್ಸಲ್ಲಿ ಬರುವಂಥ ಒಂದು ಸಂಧಿ ನೋವಿದು. ಇದಕ್ಕೆ ನಾವು ಗೌಟ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಕೇಳಿರ್ಬೋದು ಈ ಹೆಸರು ಗೌಟ್ ಅಂತ. ಅಂದರೆ ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಾಗಿ ಬರುವಂಥ ಒಂದು ಕಾಯಿಲೆ ಇದು. ಆ್ಯಂಡ್ ಇದು ಹೆಚ್ಚಿಗೆ ಕಂಡು ಬರೋದು ಜೆಂಟ್ಸಲ್ಲಿ ದ್ಯಾನ್ ಕಂಪೇರ್ ಟು ಲೇಡೀಸಿಂದ. ಅದು ಜೆಂಟ್ಸಲ್ಲೇ ಹೆಚ್ಚಿಗೆ ಈ ಪ್ರಾಬ್ಲಮ್ ಕಂಡು ಬರುತ್ತೆ. ಈಗ ಇದರ ಲಕ್ಷಣಗಳು ಏನೇನು ಅಂತ ನೋಡೋಣ. ಸೊ ಮೇಜರ್ ಆಗಿ ನಾನು ಫಸ್ಟ್ ಹೇಳ್ದಂಗೆ ಇದು ಸಡನ್ ಇನ್ ಆನ್ಸೆಟ್ ಇರುತ್ತೆ. ಅಂದರೆ ಸಡನ್ ಆಗಿ ನಾವು ಲೈಕ್ ಅಂದರೆ ಗ್ರ್ಯಾಜುವಲ್ ಬಾಕಿ ಇರುವಂಥ ಆರ್ಥರೈಟಿಸಲ್ಲಿ ಇರುವಂಥ ಗ್ರ್ಯಾಜುವಲ್ ಆನ್ಸೆಟ್ ಇದರಲ್ಲಿ ಇರಲ್ಲ. ಸೊ ನಾವು ಒಂದು ಫೈನ್ ಡೇ ನಾವು ಬೆಳಗ್ಗೆ ಎದ್ದು ನೋಡುವಾಗ ನಮ್ಮ ಕಾಲುಗಳಲ್ಲಿ ಮೇನ್ಲಿ ಹೆಬ್ಬಟ್ಟಲ್ಲಿ ಇದು ಕಂಡು ಬರುತ್ತೆ. ಸೊ ಲೈಕ್ ಅದು ಸಿವಿಯರ್ ಪೇಯ್ನ್ ಅನುಭವ ಆಗೋದು. ಅಂದರೆ ಇಂಟೆನ್ಸ್ ಪೇಯ್ನ್ ಇರುತ್ತೆ, ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಎಪಿಸೋಡ್ಸ್ ಆಫ್ ಪೇಯ್ನ್ ಇರುತ್ತೆ. ಅಂದರೆ ಪೇಯ್ನ್ ಇರುತ್ತೆ ಒಂದು 1 or 2 ವೀಕ್ಸಲ್ಲಿ, ಅದು ಕಂಪ್ಲೀಟ್ಲಿ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಮತ್ತು ಯಾವಾಗಾದರೂ ಸಡನ್ ಆಗಿ ಆನ್ಸೆಟ್ ಆಗುತ್ತೆ, ಅವಾಗ ಕೂಡ ಸಿವಿಯರ್ ಇಂಟೆನ್ಸ್ ಆಗಿರುವ ಪೇಯ್ನ್ ಅನುಭವ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಏನಂದರೆ ಆ ಪೇಯ್ನ್ ಇರುವಂಥ ಜಾಯಿಂಟ್ ಏನಿದೆ ಅಲ್ಲಿ ಅಂದರೆ ಸ್ವೆಲ್ಲಿಂಗ್ ಇರ್ಬೋದು, ಒಂದು ಸ್ವಲ್ಪ ದಪ್ಪ ಅಂದರೆ ಊತ ಬರೋದು, ಅಥವಾ ಅಲ್ಲಿ ಒಂದು ಸ್ವಲ್ಪ ತುಂಬ ರೆಡ್ ಆಗಿ ಕಾಣಿಸ್ಕೊಳ್ಳೋದು, ಅಂದರೆ ರೆಡ್ನೆಸ್ ಅಂತ ಹೇಳ್ತೀವಿ, ತುಂಬ ಬಿಸಿ ಬಿಸಿ ಅನಿಸೋದು, ಮುಟ್ಟಿದರೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೋ, ಈ ಥರ ಲಕ್ಷಣಗಳು ಕೂಡ ಇದರಲ್ಲಿ ಕಂಡುಬರುತ್ತೆ. ಸೊ ಬಾಕಿ ಇರುವ ಆರ್ಥರೈಟಿಸ್ ಲೈಕ್ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು. ಯಾಕೆಂದರೆ ಆರ್ಥರೈಟಿಸ್ ಕನ್ಫ್ಯೂಸ್ ಆಗ್ಬೋದು ಅಲ್ವಾ. ಅಂದರೆ ಈಗ ನಮಗೊಂದು ಜಾಯಿಂಟ್ ಪೇಯ್ನ್ ಇದ್ದರೆ ಡಾಕ್ಟರ್ಸ್ ಹತ್ರ ಹೋದರೆ ಈಗ ಎಲ್ಲರಿಗೂ ಗೊತ್ತಿದೆ ಲೈಕ್ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥರೈಟಿಸ್. ರುಮಟಾಯ್ಡ್ ಆರ್ಥರೈಟಿಸ್ ಇದೆ, ಸೋರಿಯಾಟಿಕ್ ಆರ್ಥರೈಟಿಸ್ ಇದೆ, ಆಸ್ಟಿಯೋ ಆರ್ಥರೈಟಿಸ್ ಇದೆ. ಸೊ ಈ ಥರ ಭಾಳಷ್ಟು ಟೈಪ್ಸ್ ಇದ್ದಿದ್ದಕ್ಕೆ ಇದನ್ನು ಡಿಫ್ರೆನ್ಷಿಯೇಟ್ ನಾವು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಈಸಿ. ಅಂದರೆ ನಾನು ಹೇಳ್ದಂಗೆ ಫಸ್ಟ್ ಪೆರಿಫರಲ್ ಜಾಯಿಂಟ್ಸ್ ಇನ್ವಾಲ್ವ್ ಆಗುತ್ತೆ, ಸಡನ್ ಆನ್ಸೆಟ್ ಆಫ್ ಪೇಯ್ನ್ ಇರುತ್ತೆ, ಆ್ಯಂಡ್ ಎಪಿಸೋಡ್ಸ್ ಆಫ್ ಪೇಯ್ನ್ ಇರುತ್ತೆ. ಅಂದರೆ ಪೇಯ್ನ್ ಬಂದು ಮತ್ತು ಅದು ಕಡಿಮೆ ಆಗುತ್ತೆ, ಇನ್ನು ಸ್ವಲ್ಪ ದಿವಸ ನಂತರ ಮತ್ತೆ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮೇನ್ಲಿ ಇದು ಎಫೆಕ್ಟ್ ಆಗೋದು ಫಸ್ಟ್ ಮೆಟಾಟಾರ್ಸಲ್ ಜಾಯಿಂಟ್ ಅಂತ ಹೇಳ್ತೀವಿ. ನಮ್ಮ ಕಾಲಲ್ಲಿರುವಂಥ ಗ್ರೇಟ್ ಟೋ ಏನಿದೆ ಅಲ್ಲಿ ಇರುವಂಥ ಜಾಯಿಂಟಲ್ಲಿ ಫಸ್ಟ್ ಎಫೆಕ್ಟ್ ಆಗುತ್ತೆ. ಅಂದರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲೇ ಆಗಬೇಕು ಅಂತ ಏನಿಲ್ಲ. ಆ್ಯಂಕಲ್ ಜಾಯಿಂಟಲ್ಲಿ ಆಗ್ಬೋದು, ರಿಸ್ಟಲ್ಲಿ ಆಗ್ಬೋದು, ನೀಸಲ್ಲಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಬಟ್ ಆ ಜಾಯಿಂಟ್ ಹೆಚ್ಚಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದು ಲೈಕ್ ತುಂಬ ರೆಡ್ ಆಗೋದು ಅಥವಾ ಸ್ವೆಲ್ಲಿಂಗ್ ಆಗೋದು ಈ ಥರ ಎಲ್ಲ ಕಂಡಾಗ ನಾವು ಅದನ್ನ ಏನು ಹೇಳ್ತೀವಿ, ಟಾಫಿ ಅಂತ ಹೇಳ್ತೀವಿ. ಸೊ ಇದರದ್ದು ಮತ್ತೊಂದು ಸ್ಪೆಷಾಲಿಟಿ ಏನು ಅಂತ ನೋಡಿದರೆ ಲೈಕ್ ಇಟ್ ವಿಲ್ ಬಿ ಯೂನಿಲ್ಯಾಟ್ರಲ್. ಅಂದರೆ ಯೂಶ್ವಲಿ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಎರಡೂ ಕೈಗಳಿಗೆ ಅಥವಾ ಎರಡೂ ಮೊಣಕಾಲಿಗೆ ಅಥವಾ ಎರಡೂ ರಿಸ್ಟಿಗೆ ಅಥವಾ ಎರಡೂ ಆ್ಯಂಕಲ್ ಜಾಯಿಂಟಿಗೆ ಬಂದರೆ ಇದು ಯೂನಿಲ್ಯಾಟ್ರಲ್ ಇರ್ತದೆ. ಅಂದರೆ ಯಾವುದಾದ್ರೂ ಒಂದು ಜಾಯಿಂಟ್ ಮೋನೋ ಆರ್ಟಿಕ್ಯುಲರ್ ಆರ್ಥ್ರೋಪತಿ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಜಾಯಿಂಟಿಗೆ ಸಿವಿಯರ್ ಆಗಿ ಎಫೆಕ್ಟ್ ಆಗಿ ಅಲ್ಲಿ ಸಿವಿಯರ್ ಊತ ಬರೋದು, ಒಂದು ಸ್ವಲ್ಪ ದಿವಸ ಸಿವಿಯರ್ ಪೇಯ್ನ್ ಇರುತ್ತೆ, ಮತ್ತು ನಿಧಾನಕ್ಕೆ ಆ ಪೇಯ್ನ್ ಕಡಿಮೆ ಆಗುತ್ತೆ, 1 or 2 ವೀಕ್ಸಲ್ಲಿ ಕಡಿಮೆ ಆಗುತ್ತೆ. ಇನ್ನು ಯಾವಾಗಾದರೂ ಸಿವಿಯರ್ ಪೇಯ್ನ್ ಮತ್ತೊಮ್ಮೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ದೀಸ್ ಆರ್ ದ ಮೇನ್ ಅಂದರೆ ಅದರದ್ದು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಅದು ಗೌಟ್ ಅಥವಾ ಯೂರಿಕ್ ಆ್ಯಸಿಡ್ ಬಾಡಿಯಲ್ಲಿ ಹೆಚ್ಚಿಗೆ ಆಗಿ ಬರುವಂಥ ಒಂದು ಕಂಡೀಷನ್ ಇರ್ಬೋದು ಅಂತ ನಾವು ಅಸ್ಯೂಮ್ ಮಾಡಬೇಕು. ಸೊ ಈ ಗೌಟಿಕ್ ಆರ್ಥರೈಟಿಸ್ ಏನಿದೆ ಅದೊಂದು ಇನ್ಫ್ಲಮೇಟರಿ ಕಂಡೀಷನ್. ಸೊ ನಿಧಾನಕ್ಕೆ ನಾವು ಅದಕ್ಕೆ ಕರೆಕ್ಟಾಗಿರುವಂಥ ಆಹಾರ ಕ್ರಮ ಅಥವಾ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಿಧಾನಕ್ಕೆ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ, ಆ ಜಾಯಿಂಟಲ್ಲಿ ತುಂಬ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ಅದು ನಿಧಾನಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಆಗಿ ಡೆವಲಪ್ ಆಗುತ್ತೆ. ಆ ಜಾಯಿಂಟ್ದು ಮೊಬಿಲಿಟಿ ಕಡಿಮೆ ಆಗುತ್ತೆ, ರೇಂಜ್ ಆಫ್ ಮೋಷನ್ ಕಡಿಮೆ ಆಗುತ್ತೆ, ಆ್ಯಂಡ್ ಪೇಷಂಟ್ಸ್ಗೆ ಏನಾಗುತ್ತೆ, ಸಿವಿಯರ್ ಡಿಸಬಿಲಿಟಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಇದನ್ನು ಅರ್ಲಿ ಕಂಡಿಡಿದು ನಾನೀಗ ಹೇಳಿರುವಂಥ ಲಕ್ಷಣಗಳು ನೋಡಿ ಅದನ್ನು ಕಂಡಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಸರಿಯಾಗಿ ಮಾಡಿದರೆ ಯು ಕ್ಯಾನ್ ಈಸಿಲಿ ಕಮ್ ಔಟ್ ಆಫ್ ಇಟ್. ಸೊ ಈಗ ಗೌಟ್ ಬರಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂತ ನೋಡೋಣ. ಸೊ ಇದಕ್ಕಿರುವಂಥ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಮ್ಮ ಬಾಡಿಯಲ್ಲಿ ಲೈಕ್ ಯೂರಿಕ್ ಆ್ಯಸಿಡ್ ಕಂಟೆಂಟ್ ಏನಿದೆ ಅದು ತುಂಬ ಹೆಚ್ಚಾಗುತ್ತೆ. ರಕ್ತದಲ್ಲಿರುವಂಥ ಯೂರಿಕ್ ಆ್ಯಸಿಡ್ ತುಂಬ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗಿ ಅದು ಯಾವಾಗ ನಮ್ಮ ಜಾಯಿಂಟ್ ಸ್ಪೇಸಿಗೆ ಎಂಟರ್ ಆಗುತ್ತೋ ಆವಾಗ ಅಲ್ಲಿ ಸಿವಿಯರ್ ಇನ್ಫ್ಲಮೇಷನ್ ಆಗಿ ಅಲ್ಲಿ ಸ್ವೆಲ್ಲಿಂಗ್ ಆಗಿ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಸೊ ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಮೇನ್ಲಿ ನಮ್ಮ ಪ್ರೋಟೀನ್ ಮೆಟಬಾಲಿಸಮ್, ನಾವು ತಗೊಳ್ಳೋಂಥ ಆಹಾರದಲ್ಲಿರುವಂಥ ಪ್ರೋಟೀನ್ ಮೆಟಬಾಲೈಸ್ ಆದಾಗ, ಅಥವಾ ನಮ್ಮ ದೇಹದಲ್ಲಿ ಪ್ರತಿ ದಿವಸ ಎಷ್ಟೋ ಸೆಲ್ಸ್ ಹೊಸದಾಗಿ ಪ್ರೊಡ್ಯೂಸ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಎಷ್ಟೋ ಸೆಲ್ಸ್ ಸತ್ತು ಹೋಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಅದೆಲ್ಲ ಲೈಕ್ ಆ ಸಾಯೋ ಪ್ರೊಸೆಸ್ಸಲ್ಲಿ ದಟ್ ಈಸ್ ಆಲ್ಸೋ ಲೈಕ್ ಅಮಿನೋ ಆ್ಯಸಿಡ್, ಅಂದರೆ ಅಮಿನೋ ಆ್ಯಸಿಡ್ಸ್ ತುಂಬ ರಿಲೀಸ್ ಆಗುತ್ತೆ. ಅದರ ಡೈಜೆಷನಿಂದ ಕೂಡ ಏನಾಗುತ್ತೆ, ನಮಗೆ ಈ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಬಾಡಿಯಲ್ಲಿ ಸಿವಿಯರ್ ಆಗುತ್ತೆ. ಸೊ ಒನ್ ರೀಸನ್ ಈಸ್ ನಾವು
ತಗೊಳ್ಳೋಂಥ ಆಹಾರದಲ್ಲಿ ತುಂಬ ಹೈ ಪ್ರೋಟೀನ್ ಡಯಟ್ ತಗೊಂಡಾಗ, ಹೈ ಪ್ಯೂರಿನ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಪ್ಯೂರಿನ್ ಗ್ರೂಪ್ ಆಫ್ ಅಮಿನೋ ಆಸಿಡ್ಸ್ ಏನಿದೆ ಅದರಲ್ಲಿ ಅದರ ಮೆಟಬಾಲಿಸಮ್ ಆದಾಗಲೇ ಈ ಪ್ರಾಬ್ಲಮ್ ಬರೋದು. ಸೊ ಇಟ್ ಇಸ್ ಅ ಮೆಟಬಾಲಿಕ್ ಸಿಂಡ್ರಮ್. ನಮ್ಮ ಮೆಟಬಾಲಿಸಮ್ ಅಲ್ಲಿ ಬರುವಂಥ ಒಂದು ಮಿಸ್ಟೇಕಿಂದ ಆಗುವಂಥ ಒಂದು ಕಾಯಿಲೆ ಇದು. ಹೇಗೆ ನಮ್ಮ ಡಯಾಬಿಟಿಸ್ ಇದೆಯಲ್ಲ, ಡಯಾಬಿಟಿಸ್ ಇಸ್ ಆಲ್ಸೋ ಎ ಮೆಟಬಾಲಿಕ್ ಸಿಂಡ್ರಮ್. ಸೊ ಅದೇ ಥರ ಗೌಟ್ ಏನಿದೆ ದಟ್ ಈಸ್ ಆಲ್ಸೋ ಎ ಮೆಟಬಾಲಿಕ್ ಸಿಂಡ್ರಮ್. ಸೊ ನಮ್ಮ ಪ್ಯೂರಿನ್ ಡೈಜೆಷನಲ್ಲಿ ಬರುವಂಥ ಒಂದು ಪ್ರಾಬ್ಲಮ್ ಇದು. ಸೊ ಇದು ಜೆನೆಟಿಕ್ ಆಗಿ ಇರುವಂಥ ಒಂದು ಸಮಸ್ಯೆ ಆದರೂ ಕೂಡ ಇದಕ್ಕೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ ಅದು ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಅಲ್ವಾ ಜೆನೆಟಿಕ್ ಪ್ರಾಬ್ಲಮ್ ಆದರೆ ಮೊದಲೇ ಡೆವಲಪ್ ಆಗಬೇಕಿತ್ತು, ಸಣ್ಣ ಇದ್ದಾಗಲೇ ನಮಗೆ ಈ ಗೌಟ್ ಪ್ರಾಬ್ಲಮ್ ಡೆವಲಪ್ ಆಗಬೇಕಿತ್ತು. ಯಾಕೆ ಅದು 30ರಿಂದ 60 ವಯಸ್ಸು ಆ ಪೀರಿಯಡಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಈ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್, ಅಂದರೆ ನಾವು ಫಾಲೋ ಮಾಡುವಂಥ ತಪ್ಪು ಆಹಾರ ಕ್ರಮ, ನಮ್ಮ ತಪ್ಪು ಜೀವನ ಶೈಲಿಯಿಂದಾನೇ ಈ ಗೌಟ್ ಮೇನ್ಲಿ ಡೆವಲಪ್ ಆಗುತ್ತೆ. ಸೊ ಈಗ ಕೆಲವರಿಗೆ ಏನಾಗುತ್ತೆ, ಲೈಕ್ ನಮ್ಮ ಗೌಟ್ ಡೆವಲಪ್ ಆಗುತ್ತೆ, ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ, ಅವರು ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವಾಗ ಸಿವಿಯರ್ ಹೈ ಯೂರಿಕ್ ಆಸಿಡ್ ಲೆವೆಲ್ ಇದೆ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಫಾಲೋ ಮಾಡ್ತೀವಿ. ಸೊ ಬಟ್ ನಾವು ನೋಡಬೇಕಾಗಿರೋ ಒಂದು ವಿಷಯ ಏನಂದರೆ, ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ವಿಷಯ ಏನಂದರೆ, ಹೈ ಯೂರಿಕ್ ಆಸಿಡ್ ಲೆವೆಲ್ ಇದ್ದರೆ ಎಲ್ಲರಿಗೂ ಗೌಟ್ ಡೆವಲಪ್ ಆಗಬೇಕು ಅಂತ ಏನಿಲ್ಲ, ಈ ಜಾಯಿಂಟ್ ಇಶ್ಯೂ ಡೆವಲಪ್ ಆಗಬೇಕು ಅಂತ ಏನಿಲ್ಲ. ಸೇಮ್ ವೇ ಯಾವಾಗ ನಮ್ಮ ಯೂರಿಕ್ ಆಸಿಡ್ ಲೆವೆಲ್ ತುಂಬ ಕಡಿಮೆ ಇರುತ್ತೋ, ನಾರ್ಮಲಲ್ಲಿ ಇರುತ್ತೋ, ಆವಾಗಲೂ ನಮಗೆ ಗೌಟ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಮೇನ್ಲಿ ನಮ್ಮ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋದ್ರಿಂದ ಈ ಗೌಟ್ ಅಂತ ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಅದನ್ನ ಹೇಳ್ದಂಗೆ ದಟ್ ಇಸ್ ಅ ಜೆನೆಟಿಕ್ ಪ್ರಾಬ್ಲಮ್. ಸೊ ಹಾಗಾಗಿ ಯೂಶ್ವಲಿ ನಮ್ಮ ಬಾಡಿಯಲ್ಲಿ ಈ ಮೆಟಬಾಲಿಸಮಲ್ಲಿ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆದಾಗ ಅದೇನಾಗುತ್ತೆ, ನಮ್ಮ ಯೂರ್ನಲ್ಲಿ ಎಕ್ಸ್ಕ್ರೀಟ್ ಆಗೋಗುತ್ತೆ. ಸೊ ದರ್ ಆರ್ 2 ರೀಸನ್ಸ್ ಮೇಲೆ. ಒಂದು ನಾನು ಫಸ್ಟ್ ಹೇಳ್ದಂಗೆ ನಮ್ಮ ಬಾಡಿಯಲ್ಲಿ ನಾವು ಕನ್ಸ್ಯೂಮ್ ಮಾಡುವ ಆಹಾರದಲ್ಲಿ ಹೈ ಪ್ರೋಟೀನ್ ಇದ್ದು ನಮ್ಮ ಬಾಡಿಯಲ್ಲಿ ಹೆವಿ ಅಂದರೆ ಯೂರಿಕ್ ಆಸಿಡ್ ಪ್ರೊಡಕ್ಷನ್ ತುಂಬ ಹೆಚ್ಚಾದರೆ ಈ ಕಾಯಿಲೆ ಡೆವಲಪ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ಕಿಡ್ನೀಸ್ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ, ಅಂದರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಯೂರಿಕ್ ಆಸಿಡ್ ಏನಿದೆ ಅದು ಎಲಿಮಿನೇಟ್ ಆಗ್ತಾ ಇಲ್ಲ, ಆ ಕಂಡೀಷನಲ್ಲಿ ಕೂಡ ಏನಾಗುತ್ತೆ, ಬಾಡಿಯಲ್ಲಿ ಯೂರಿಸೀಮಿಯಾ ಡೆವಲಪ್ ಆಗುತ್ತೆ, ಅಂದರೆ ಯೂರಿಕ್ ಆಸಿಡ್ ಲೆವೆಲ್ ಏನಿದೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಯೂಶ್ವಲಿ ನಮ್ಮ ರಕ್ತದಲ್ಲಿ 3.5 to 7 ಲೈಕ್ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಯೂರಿಕ್ ಆಸಿಡ್ ಇರಬೇಕು. ಸೊ ಅದಕ್ಕಿಂತ ಹೆಚ್ಚಾದಾಗ ನಾವು ಅದು ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಹೆಚ್ಚಾದಾಗ ಏನಾಗುತ್ತೆ, ಅದು ಡೆಪಾಸಿಟ್ಸ್ ಆಗುತ್ತೆ, ಅಂದರೆ ಅದು ನಮ್ಮ ಜಾಯಿಂಟ್ಸಲ್ಲೆಲ್ಲ ಡೆಪಾಸಿಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಕ್ರಿಸ್ಟಲ್ ಫಾರ್ಮ್ ಆಗಿ ಅದು ಯಾವಾಗ ನಮ್ಮ ಬ್ಲಡ್ ಸ್ಟ್ರೀಮಿಂದ ನಮ್ಮ ಜಾಯಿಂಟ್ ಸ್ಪೇಸ್ಗೆ ಎಂಟರ್ ಆಗುತ್ತೋ ಇಮ್ಮಿಡಿಯೇಟ್ಲಿ ಅಲ್ಲಿ ಸಿವಿಯರ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಗೌಟ್ ಲೈಕ್ ಸಿವಿಯರ್ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ವಿಲ್ ಎಂಡ್ ಅಪ್ ಇನ್ ಗೌಟ್. ಸೊ ಈ ಗೌಟ್ ಪ್ರಾಬ್ಲಮ್ ಏನಿದೆ, ಗೌಟಿಗೆ ಆರ್ಥರೈಟಿಸ್ ಏನಿದೆ, ಅದು ಬೊಜ್ಜು ಹೆಚ್ಚಿಗೆ ಇದ್ದವರಲ್ಲಿ ಲೈಕ್ ಹೆಚ್ಚಿಗೆ ಅದರದ್ದು ಇನ್ಸಿಡೆನ್ಸ್ ಕಂಡು ಬರ್ತಾ ಇದೆ. ಅಂದರೆ ಯಾರ್ದು ಹೆವಿ ವೆಯ್ಟ್ ಇದೆಯೋ ಅವರಲ್ಲಿ ಈ ಜಾಯಿಂಟ್ ಇಶ್ಯೂಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮ್ ಡಯಾಬಿಟಿಸ್, ಮೆಲೈಟಿಸ್ ಮತ್ತು ಹೈಪರ್ ಟೆನ್ಷನ್, ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆಯೋ, ಯಾರಿಗೆ ಅಧಿಕ ರಕ್ತದ ಒತ್ತಡ ಇದೆಯೋ ಅವರಲ್ಲಿ ಕೂಡ ಏನಾಗುತ್ತೆ, ಅವರದ್ದು ರೀನಲ್ ಫಂಕ್ಷನ್ಸ್ ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ, ಅಷ್ಟೊಂದು ಸರಿಯಾಗಿರಲ್ಲ. ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ ಏನಿದೆ ಅದರಿಂದ ರೀನಲ್ ಫಂಕ್ಷನ್ಸ್, ಕಿಡ್ನೀಸ್ ನಮ್ಮದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಹೆಚ್ಚಾಗಿ ಡೆಪಾಸಿಟ್ ಆಗಿ ನಮಗೆ ಗೌಟ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದರೊಟ್ಟಿಗೆ ಅದರ್ ಕಂಡೀಷನ್ಸ್ ಲೈಕ್ ಕೆಲವು ಕ್ಯಾನ್ಸರ್ಸಲ್ಲಿ ಇದು ಕಂಡು ಬರುತ್ತೆ, ಕೆಲವು ಮೆಡಿಸಿನ್ಸ್ ಯೂಸ್ ಮಾಡುವಾಗ ಇದು ಕಂಡು ಬರುತ್ತೆ, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಆ ಪ್ರಾಬ್ಲಮಲ್ಲಿ ಕೂಡ ಈ ಗೌಟ್ ಸಮಸ್ಯೆ ಯೂಶಲಿ ಕಂಡು ಬರುತ್ತೆ. ಸೊ ಈ ಜೆನೆಟಿಕ್ ಫ್ಯಾಕ್ಟರ್ ಇದ್ದವರಲ್ಲಿ ಅವರು ಯಾವಾಗ ಹೈ ಲೈಕ್ ಪ್ಯೂರಿನ್ ಡಯಟ್ ತಗೊಳ್ತಾರೋ, ಅಂದರೆ ಲೈಕ್ ರೆಡ್ ಮೀಟ್ ಇರ್ಬೋದು, ತುಂಬ ಆ್ಯನಿಮಲ್ ಪ್ರೋಟೀನ್, ತುಂಬ ಮೀಟ್ ಅಥವಾ ತುಂಬ ಫಿಶ್ ಎಲ್ಲ ಕನ್ಸ್ಯೂಮ್ ಮಾಡುವಾಗ ಏನಾಗುತ್ತೆ, ಅವರಿಗೆ ಈ ಪ್ರಾಬ್ಲಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದು ಎಲ್ಲರಿಗೂ ಬರಲೇಬೇಕು ಅಂತಲ್ಲ, ನಾನು ಅದಕ್ಕೆ ಫಸ್ಟ್ ಹೇಳಿದ್ದೇನೆ ಹೆರಿಡಿಟ್ರಿ ಫ್ಯಾಕ್ಟರ್ ಪ್ಲೇಸ್ ಎ ಮೇಜರ್ ರೋಲ್ ಅಂತ. ಸೊ ಕೆಲವರಿಗೆ ನೋಡಿ, ಹುಡುಗರು ಜಿಮ್ಗೆ ಹೋಗೋರು ಇರ್ತಾರೆ, ಅವರು ಹೆವಿ ಎಕ್ಸಸೈಸ್ ಮಾಡ್ತಾರೆ, ತುಂಬ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಾರೆ, ಅವರಿಗೆ ಈ ಗೌಟ್ ಡೆವಲಪ್ ಆಗಬೇಕು ಅಂತ ಇಲ್ಲ. ಸೊ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಿಗೆ ಇದ್ದರೆ ಎಲ್ಲರಿಗೂ ಗೌಟ್ ಬರಲೇಬೇಕು ಅಂತ ಇಲ್ಲ. ಆ್ಯಂಡ್ ಕೆಲವು ಸಲ ಏನಾಗುತ್ತೆ, ತುಂಬ ಜನ ಹೇಳ್ತಾರೆ, ಸರ್ ನಮ್ಮ ಬ್ಲಡ್ ಚೆಕ್ ಮಾಡಿದಾಗ ನನಗೆ ಗೌಟಿನ ಸಮಸ್ಯೆ ಇದೆ, ಬಟ್ ಈಗ ಎಷ್ಟೋ ದಿವಸದಿಂದ ನಮ್ಮ ಯೂರಿಕ್ ಆಸಿಡ್ ಲೆವೆಲ್ಸ್ ಏನಿದೆ ಅದು ತುಂಬ ನಾರ್ಮಲ್ ಇದೆ, ಆದರೂ ಕೂಡ ನನಗೆ ಸಿವಿಯರ್ ಪೇನ್ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಫಾರ್ಮ್ ಆಗಿರುವಂಥ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಏನಿದೆ ಅದು ಜಾಯಿಂಟ್ ಸ್ಪೇಸಿಗೆ ಬರುವಾಗ ಏನಾಗುತ್ತೆ, ನಮಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಈಗ ನಮ್ಮ ಯೂರಿಕ್ ಆಸಿಡ್ ಲೆವೆಲ್ ನಾರ್ಮಲ್ ಇದೆ ಅಂತ ಹೇಳಿ ನಮಗೆ ಗೌಟ್ ಅಟ್ಯಾಕ್ ಆಗಲೇಬಾರ್ದು ಅಂತ ಏನಿಲ್ಲ. ಸೊ ಬಟ್ ಲಾಂಗರ್ ಪೀರಿಯಡಲ್ಲಿ ನಮ್ಮ ಆಹಾರವನ್ನು ನಾವು ಕಂಟ್ರೋಲ್ ಮಾಡಿ, ಲೈಕ್ ಮೇ ಬಿ 1 or 2 years ನಾವು ಸ್ಟ್ರಿಕ್ಟ್ ಆಗಿರುವಂಥ ಆಹಾರವನ್ನು ಫಾಲೋ ಮಾಡಿದರೆ ಈ ಗೌಟ್ ಬರುವಂಥ ಇನ್ಸಿಡೆನ್ಸ್ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ, ಆ್ಯಂಡ್ ಕಂಪ್ಲೀಟ್ಲಿ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ನಮ್ಮ ಹತ್ರ ಆಗುತ್ತೆ. ಸೊ ನಾವೀಗ ಈ ಯೂರಿಕ್ ಆಸಿಡನ್ನು ಕಂಟ್ರೋಲ್ ಮಾಡಿ ಈ ಗೌಟ್ ಪ್ರಾಬ್ಲಮಿಂದ ಹೇಗೆ ಹೊರಗೆ ಬರೋದು ಅಂತ ನೋಡೋಣ. ಸೊ ನಮಗೆ ಯೂಶಲಿ ಈ ಥರ ಪೇನ್ ಬಂದಾಗ ಸಿವಿಯರ್ ಪೇನ್ ಇರುತ್ತೆ, 100% ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನು ಮಾಡ್ತಾರೆ, ಅದಕ್ಕಿರುವಂಥ ಕೆಲವು ಟೆಸ್ಟ್ಗಳು ಮಾಡ್ತಾರೆ, ಎಕ್ಸ್ರೇ ಮಾಡಿ ನೋಡ್ತಾರೆ, ಕೆಲವು ಸಲ MRI ಮಾಡಬೇಕು ಅಂದರೆ MRI ಮಾಡಿಸ್ತಾರೆ ಅಥವಾ ಅಲ್ಟ್ರಾಸೌಂಡ್ ಮಾಡಿ
ಅಲ್ಲಿರುವಂಥ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡ್ತಾರೆ. ಕೆಲವು ಬ್ಲಡ್ ಟೆಸ್ಟ್ಗಳು ಕೂಡ ಹೇಳ್ತಾರೆ, ಅಂದರೆ ನಮ್ಮ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ, ESR ಇರ್ಬೋದು, CRP ಇರ್ಬೋದು. ಸೊ ಈ ಥರ ಟೆಸ್ಟ್ಗಳನ್ನು ಮಾಡಿ ಅದರೊಟ್ಟಿಗೆ ನಮ್ಮ ಬ್ಲಡ್ಡಲ್ಲಿರುವಂಥ ಯೂರಿಕ್ ಆಸಿಡ್ ಲೆವೆಲ್ಸನ್ನು ಚೆಕ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಯೂರಿಕ್ ಆಸಿಡ್ ಲೆವೆಲ್ಸ್ ಏನಿದೆ ಅದು ತುಂಬ ಹೈ ಆಗಿರುತ್ತೆ. ಸೊ ಅದು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ಸ್ ಕೂಡ ಕೊಡ್ತಾರೆ. ಇನ್ನು ಕನ್ಫರ್ಮೇಷನ್ ಬೇಕು ಅಂದರೆ ಆ ಜಾಯಿಂಟ್ ಆಸ್ಪಿರೇಟ್ ಮಾಡಿ ಅದರಿಂದ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸನ್ನು ಫೈಂಡ್ ಔಟ್ ಮಾಡಿ ನಿಮಗೆ ಗೌಟ್ ಪ್ರಾಬ್ಲಮ್ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಸೊ ಇದಕ್ಕೆ ಮೆಡಿಸಿನ್ಸ್ ತಗೊಂಡ್ರೆ ಫಾರ್ ದ ಟೈಮ್ ಬೀಂಗ್ ಏನಾಗುತ್ತೆ, ನಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ಬಟ್ ರಿಪೀಟೆಡ್ ಆಗಿ ಈ ಗೌಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದು ರಿಪೀಟೆಡ್ ಆಗಿ ಬಂದರೆ ಏನಾಗುತ್ತೆ, ನಮ್ಮ ಜಾಯಿಂಟಲ್ಲಿ ದರ್ ವಿಲ್ ಬಿ ಸಿವಿಯರ್ ಇನ್ಫ್ಲಮೇಷನ್, ಅಲ್ಲಿ ಜಾಯಿಂಟ್ ವೇರ್ ಅಂಡ್ ಟೇರ್ ಆಗುತ್ತೆ. ಮುಂದೆ ನಮಗೆ ಅದು ಆಸ್ಟಿಯೋ ಆರ್ಥರೈಟಿಸ್ ಆಗಿ ಡೆವಲಪ್ ಆಗುತ್ತೆ, ನಮ್ಮ ಆಕ್ಟಿವಿಟೀಸ್ ಎಲ್ಲ ರೆಸ್ಟ್ರಿಕ್ಟ್ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಸೊ ಯೂರಿಕ್ ಆಸಿಡ್ ಲೆವೆಲ್ನ ಕಂಟ್ರೋಲ್ ಮಾಡಬೇಕು ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಜಸ್ಟ್ ಒಂದು ಸ್ವಲ್ಪ ದಿವಸ ಯೂರಿಕ್ ಆಸಿಡ್ ಕಡಿಮೆ ಆಯಿತು ಅಂತ ಹೇಳಿ ನಮಗೆ ಇದರಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಯೂರಿಕ್ ಆಸಿಡ್ನ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 2 ಇಯರ್ಸ್ ನಾವು ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಗೌಟದು ಇನ್ಸಿಡೆನ್ಸ್ ಏನಿದೆ ಅದು ಡ್ರಾಸ್ಟಿಕಲಿ ಕಡಿಮೆ ಮಾಡಲಿಕ್ಕೆ ನಮ್ಮ ಹತ್ರ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ನಮ್ಮ ಬ್ಯಾಡ್ ಹ್ಯಾಬಿಟ್ಸನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಅಂದರೆ ಆಲ್ಕೋಹಾಲ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಬಿಡಬೇಕಾಗುತ್ತೆ. ಟೊಬ್ಯಾಕೋ ಅಡಿಕ್ಷನ್, ಸೊ ಈ ಥರ ನಮ್ಮ ಇನ್ಫ್ಲಮೇಷನ್ ಹೆಚ್ಚಾಗುವಂಥ ಏನಾದರೂ ಅಡಿಕ್ಷನ್ಸ್ ಇದ್ದರೆ ಅದರಿಂದ ಕಂಪ್ಲೀಟ್ಲಿ ನಾವು ಹೊರಗೆ ಬರಬೇಕು. ವೆಯ್ಟನ್ನು ಸ್ಟ್ರಿಕ್ಟ್ಲಿ ಮ್ಯಾನೇಜ್ ಮಾಡಬೇಕು. ನಮ್ಮ ಒಬೇಸಿಟಿ ಏನಿದೆ, ಯಾಕಂದ್ರೆ ಮೋಸ್ಟ್ ಆಫ್ ದ ಗೌಟ್ ಕೇಸಸ್ ನೋಡಿದ್ರೆ ಅವರಿಗೆ ಒಬೇಸಿಟಿ ಇಸ್ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಬೇಸಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಪ್ರಯತ್ನ ಮಾಡಲೇಬೇಕು, ನಮ್ಮ ವೆಯ್ಟನ್ನು ಹತೋಟಿಗೆ ತರಲೇಬೇಕು. ಸೊ ನಮಗೀಗ ಗೌಟ್ ಡೆವಲಪ್ ಆದರೆ ಅಂದರೆ ಎಲ್ಲರೂ ಅದೇ ಹೇಳ್ತಾರೆ, ಲೋ ಪ್ರೋಟೀನ್ ಡಯಟ್ ತಗೋಬೇಕು, ಲೋ ಪ್ರೋಟೀನ್ ಡಯಟ್ ತಗೋಬೇಕು ಅಂತ ಹೇಳ್ತಾರೆ. ಬಟ್ ಪ್ರೋಟೀನ್ ಎಲ್ಲ ಪ್ರೋಟೀನು ತಗೊಳ್ಳೋದ್ರಿಂದ ಈ ಗೌಟ್ ಪ್ರಾಬ್ಲಮ್ ಏನಿದೆ ಅದು ಹೆಚ್ಚಾಗಲ್ಲ. ಯಾಕಂದರೆ ಪ್ರೋಟೀನ್ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ. ಅಂದರೆ ಪ್ರೋಟೀನ್ ನಮಗೆ ಬೇಕೇ ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿರುವಂಥ ಮೆಟಬಾಲಿಸಮ್ ನಡಿಬೇಕು, ಅಲ್ಲ ಎಲ್ಲ ರಿಪೇರಿ ವರ್ಕ್ ಆಗಬೇಕು ಅಂದರೆ ನಮಗೆ ಪ್ರೋಟೀನ್ ಬೇಕೇ ಬೇಕು. ಸೊ ಹಾಗಾಗಿ ಪ್ರೋಟೀನನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಪ್ಯೂರಿನ್ ರಿಚ್ ಆಗಿರುವಂಥ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಹೈ ಪ್ಯೂರಿನ್ ಡಯಟ್ ಅಂತ ಹೇಳ್ತೀವಿ, ಲೋ ಪ್ಯೂರಿನ್ ಡಯಟ್ ಅಂತ ಇದೆ, ಮೀಡಿಯಂ ಅಂದರೆ ಮಾಡ್ರೇಟ್ ಆಗಿ ಪ್ಯೂರಿನ್ ಇರುವಂಥ ಆಹಾರಗಳಿದೆ. ಸೊ ಇದರಲ್ಲಿ ನಾವು ಹೈ ಆಗಿ ಪ್ಯೂರಿನ್ ಇರುವಂಥ ಆಹಾರಗಳೇನಿದೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಈಗ ಲೋ ಆಗಿ ಪ್ಯೂರಿನ್ ಇರುವಂಥ ಆಹಾರ ಯಾವುದು ಅಂತ ಕೇಳಿದರೆ ಡೈರಿ ಪ್ರಾಡಕ್ಟ್ಸ್, ಅಂದರೆ ಹಾಲಿದೆ, ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಏನಿದೆ ಅದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಹಾಲಲ್ಲಿ ಇರುವಂಥ ಕೇಸಿನ್ ಅಂತ ಒಂದು ಪ್ರೋಟೀನ್ ಇದೆ, ಅದು ನಮ್ಮ ಬಾಡಿಯಿಂದ ಯೂರಿಕ್ ಆಸಿಡ್ ಎಲಿಮಿನೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರೋರು ಅಥವಾ ಗೌಟ್ ಪ್ರಾಬ್ಲಮ್ ಇರೋರು ಕಂಪ್ಲೀಟ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನು ಬಿಡಬೇಕು ಅಂತ ಏನಿಲ್ಲ. ಮಿಲ್ಕ್ ಇಸ್ ಗುಡ್ ಫಾರ್ ಯೂರಿಕ್ ಆಸಿಡ್ ಪ್ರಾಬ್ಲಮ್. ಅದು ನಾವು ರೆಗ್ಯುಲರ್ಲಿ ತಗೋಬಹುದು, ಮಿಲ್ಕ್ ತಗೋಬಹುದು ಅಥವಾ ತುಪ್ಪ ತಗೋಬಹುದು, ಬೆಣ್ಣೆ ತಗೋಬಹುದು. ಸೊ ಮಿಲ್ಕಿಂದಿರೋ ಯಾವುದೇ ಪ್ರಾಡಕ್ಟ್ಸ್ ಆದರೂ ಕೂಡ ಈವನ್ ಗೌಟಿಕ್ ಆರ್ಥರೈಟಿಸ್ ಇರೋರು ಆರಾಮಾಗಿ ಕನ್ಸ್ಯೂಮ್ ಮಾಡಬಹುದು. ಈಗ ಮಾಡ್ರೇಟ್ ಆಗಿ ಪ್ರೋಟೀನ್ ಇರುವಂಥ ಅಂದರೆ ಮಾಡ್ರೇಟ್ ಆಗಿ ಪ್ಯೂರಿನ್ ಇರುವಂಥ ಫುಡ್ ಐಟಮ್ಸ್ ಯಾವುದು ಅಂತ ಕೇಳಿದ್ರೆ ಮೇನ್ಲಿ ಪಲ್ಸಸ್, ನಮ್ಮ ಕಾಳುಗಳೇನಿದೆಯಲ್ಲ ಅದರಲ್ಲಿ ಸ್ವಲ್ಪ ಮಾಡ್ರೇಟ್. ಈಗ ಹಾಲಿಗಿಂತ ಕಂಪೇರ್ ಮಾಡಿದರೆ ಸ್ವಲ್ಪ ಹೈಯರ್ ಲೆವೆಲ್ಸ್ ಆಫ್ ಪ್ಯೂರಿನ್ ಇದೆ. ಸೊ ಹಾಗಾಗಿ ಸಾಧ್ಯ ಆದರೆ ಅದು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಕೆಲವರಿಗೆ ಏನಾಗುತ್ತೆ, ದೇ ಕಾಂಟ್ ಅವಾಯ್ಡ್ ಇಟ್. ಸೊ ಲಿಮಿಟೆಡ್ ಕ್ವಾಂಟಿಟೀಸಲ್ಲಿ ಅದು ತಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಹೈ ಪ್ಯೂರಿನ್ ಡಯಟ್ ಯಾವುದು ಅಂತ ಕೇಳಿದ್ರೆ ಮೇನ್ಲಿ ಆ್ಯನಿಮಲ್ ಪ್ರೋಟೀನ್, ಅಂದರೆ ಅದು ರೆಡ್ ಮೀಟ್ ಇರ್ಬೋದು, ಅಂದರೆ ಬೀಫು, ಈ ಥರ ಐಟಮ್ಸ್, ಲಿವರ್ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಫಿಶಲ್ಲಿ ಕೂಡ ಹೈ ಪ್ಯೂರಿನ್ ಇರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಆ್ಯನಿಮಲ್ ಪ್ರೋಟೀನಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಮೇನ್ಲಿ ಯಾರಿಗೆ ಅಂದರೆ ಹೆಚ್ಚಿಗೆ ಯೂರಿಕ್ ಆಸಿಡ್ ಲೆವೆಲ್ ಬ್ಲಡ್ಡಲ್ಲಿ ಇದೆಯೋ ಅವರು ಆ್ಯನಿಮಲ್ ಪ್ರೋಟೀನನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಬಟ್ ನಾನು ಹೇಳಿರೋಂಗೆ ವೇ ಪ್ರೋಟೀನ್ ಇರ್ಬೋದು ಅಥವಾ ಮಿಲ್ಕ್ ಪ್ರೋಟೀನ್ ಏನಿದೆ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವರಿಗೆ ಏನೂ ಸಮಸ್ಯೆಗಳು ಆಗಲ್ಲ. ಸೊ ಇದರೊಟ್ಟಿಗೆ ನಾವೇನು ಮಾಡಬೇಕು ಅಂದರೆ ವಿ ಶುಡ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ನಾವು ಚೆನ್ನಾಗಿ ನೀರು ಕುಡಿಬೇಕು. ಅಂದರೆ ಡೈಲಿ ಅಟ್ಲೀಸ್ಟ್ ಈ ಪ್ರಾಬ್ಲಮ್ ಇರೋರಾದ್ರೆ ಒಂದು 4 to 5 ಲೀಟರ್ಸ್ ನೀರು ದಿವಸ ಕುಡಿಬೇಕು. ಅದರೊಟ್ಟಿಗೆ ನಮ್ಮ ಒಳ್ಳೆ ವೆಜಿಟೇಬಲ್ಸ್ ಯಾವುದು ನೀರಿನಂಶ ಹೆಚ್ಚಿಗಿರುವಂಥ ವೆಜಿಟೇಬಲ್ಸ್ ನಾವು ತಗೋಬಹುದು. ಬೂದುಗುಂಬಳಕಾಯಿ ಅಥವಾ ಪಡವಲಕಾಯಿ ಈ ಥರ ವೆಜಿಟೇಬಲ್ಸನ್ನು ಹೆಚ್ಚಿಗೆ ತಗೋಬಹುದು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದ್ರೆ ಅದು ಹೆಚ್ಚಿಗೆ ತಗೋಬಹುದು. ಅದರೊಟ್ಟಿಗೆ ಫ್ರೂಟ್ಸನ್ನು, ಸಿಟ್ರಸ್ ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡ್ಬೋದು. ಯಾಕಂದರೆ ಅದರಲ್ಲಿ ವೈಟಮಿನ್ ಸಿ ಹೆಚ್ಚಿಗೆ ಇದ್ದಿದ್ದಕ್ಕೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ನಮ್ಮ ಜಾಯಿಂಟ್ ಹೆಲ್ತಲ್ಲಿ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇದರೊಟ್ಟಿಗೆ ಪ್ರತಿ ದಿವಸ ಬೇಕಾದರೆ ಅವರು ಬಾಳೆ ದಿಂಡಿನ ರಸ ಕೂಡ ತಗೋಬಹುದು. ಅಂದರೆ ಬಾಳೆ ದಿಂಡಿಂದು ಜ್ಯೂಸ್ ಮಾಡಿ ತಗೊಳ್ಳೋದ್ರು ಕೂಡ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಯೂರಿಟಿಕ್. ಈವನ್ ಕಿಡ್ನಿ ಸ್ಟೋನ್ಸ್ ಇದ್ದರೆ ಅಥವಾ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಇದ್ದರೆ ಅದು ಎಲಿಮಿನೇಟ್ ಮಾಡಲಿಕ್ಕೂ ಕೂಡ ಬಾಳೆ ದಿಂಡಿನ ರಸ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಪ್ರತಿ ದಿವಸ ಬಾರ್ಲಿ ನೀರು ಕುಡಿಬೋದು. ಅಂದರೆ ಒಂದು ಬಾಟಲಲ್ಲಿ ಸ್ವಲ್ಪ ಬಾರ್ಲಿ ಅಕ್ಕಿಯನ್ನು 1 ಲೀಟರ್ ನೀರಿಗೆ ಹಾಕಿ ಕುದಿಸಿ ಅದು ಕುಡಿಯೋದು ಕೂಡ ನಮ್ಮ ಯೂರಿಕ್ ಆಸಿಡ್ ಲೆವೆಲ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ಸಿನಮನ್, ಅಂದರೆ ನಾವು ಚಕ್ಕೆ ಅಂತ ಏನು ಹೇಳ್ತೀವಲ್ಲ, ಸೊ ಚಕ್ಕೆ ಪೌಡರ್ ಕೂಡ ಯಾವುದಾದ್ರೂ ಫ್ರೂಟ್ಸ್ಗೆ ಹಾಕಿ ತಗೊಳ್ಳೋದು ಕೂಡ
ನಮ್ಮ ಯೂರಿಕ್ ಆಸಿಡ್ ಎಲಿಮಿನೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ಡಯಟನ್ನು ನಾವು ಫಾಲೋ ಮಾಡಿದರೆ ಮಾತ್ರ ನಮಗೆ ಈ ಎಪಿಸೋಡ್ಸ್ ಆಫ್ ಗೌಟ್ ಏನಿದೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಜಸ್ಟ್ ಒಂದು ಮೆಡಿಕೇಶನ್ ತಗೊಂಡ್ರೆ ಫಾರ್ ದ ಟೈಮ್ ಬೀಯಿಂಗ್ ಏನಿದೆ ನಮ್ಗೆ ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಟಿಪ್ ಏನು ಅಂದರೆ ಲೈಕ್ ಯಾವಾಗ ನಿಮಗೆ ಸಿವಿಯರ್ ಸ್ವೆಲ್ಲಿಂಗ್ ಡೆವಲಪ್ ಆಗುತ್ತೆ ಅಥವಾ ಸಿವಿಯರ್ ಪೇಯ್ನ್ ಡೆವಲಪ್ ಆದಾಗ ನಾವು ಒಂದು ಕೋಲ್ಡ್ ಕ್ಯಾಬೇಜ್ ಪ್ಯಾಕನ್ನು ಕೊಡ್ಬೋದು. ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಆ ಕ್ಯಾಬೇಜನ್ನು ಪೇಸ್ಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಅದನ್ನು ದಪ್ಪಾಗಿ ಯಾವ ಜಾಯಿಂಟಿಗೆ ಇನ್ಫ್ಲಮೇಷನ್ ಇದೆಯೋ ಅದಕ್ಕೆ ದಪ್ಪಾಗಿ ಒಂದು ಕವರಿಂಗ್ ಕೊಡೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ, ಊತ ಕಡಿಮೆ ಆಗಲಿಕ್ಕೆ ಹಾಗೂ ನೋವು ಕಡಿಮೆ ಆಗಲಿಕ್ಕೆ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ನಾನೀಗ ಹೇಳಿರುವಂಥ ಆಹಾರ ಕ್ರಮ ಇರ್ಬೋದು, ಸಿಂಪಲ್ ಆಗಿ ಮನೆಯಲ್ಲಿ ಮಾಡಲಿಕ್ಕೆ ಇರುವಂಥ ಟಿಪ್ಸ್ಗಳು ಇರ್ಬೋದು, ಸೊ ಇದನ್ನು ಫಾಲೋ ಮಾಡಿದರೆ ಆ್ಯಂಡ್ ಒಳ್ಳೆ ಒಂದು ಜೀವನ ಶೈಲಿಯನ್ನು ಫಾಲೋ ಮಾಡಿದರೆ ನಮಗೆ ಯೂರಿಕ್ ಆಸಿಡ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಈ ಗೌಟ್ ಅಂತ ಪ್ರಾಬ್ಲಮ್ ಏನಿದೆ ಅದರಿಂದ ಕಂಪ್ಲೀಟ್ಲಿ ರಿಲೀಫ್ ಸಿಗಲಿಕ್ಕೂ ಕೂಡ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.